ಚುನಾವಣೆಯನ್ನ ಗೆಲ್ಲಬೇಕಾದ್ರೆ ಹಲವು ತಂತ್ರಗಾರಿಕೆಗಳಿರುತ್ತೆ. ಒಂದು ಕಡೆ ಮತದಾರರನ್ನ ಸೆಳೆಯೋಕೆ ಪ್ರಚಾರಗಳು, ಮತ್ತೊಂದು ಕಡೆ ಅದೇ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಮಠಮಾನ್ಯಗಳಿಗೆ ಭೇಟಿ ಕೊಡೋದು. ಈ ಸಲವೂ ಕೂಡ ಅದು ಮುಂದುವರೆದಿದೆ. ಹಲವು ಸಮುದಾಯದ ಮಠಮಾನ್ಯಗಳಿಗೆ ಅಭ್ಯರ್ಥಿಗಳು ಭೇಟಿ ಕೊಡೋದರ ಮುಖಾಂತರ ಆ ಮಠದ ಅಥವಾ ಸಮುದಾಯದ ಮತಗಳನ್ನ ಸೆಳೆದುಕೊಳ್ಳೋಕೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಲೋಕ ಅಭ್ಯರ್ಥಿಗಳಿಂದ ಮಠಮಾನ್ಯಗಳ ಪ್ರದಕ್ಷಿಣೆ. ಕುರುಬ ಮತಗಳ ಮೇಲೆ ಕಣ್ಣಿಟ್ಟಿರುವ ಅಭ್ಯರ್ಥಿಗಳು. ಬಂಡಾಯ ಅಭ್ಯರ್ಥಿಗಳ ಅಸಮಾಧಾನ ಶಮನಕ್ಕೆ ಶ್ರೀಗಳ ಭೇಟಿ. ಲೋಕಸಭಾ ಚುನಾವಣೆ ದಿನಾಂಕ ಹತ್ತಿರ ಬರ್ತಾ ಇದ್ದಂತೆ ರಾಷ್ಟ್ರೀಯ ಪಕ್ಷಗಳ ಎದೆಯಲ್ಲಿ ಡವ ಶುರುವಾಗ್ತಾನೆ ಇರುತ್ತೆ. ಅದರಲ್ಲೂ ಅಭ್ಯರ್ಥಿಗೆ ಬಂಡಾಯವಾಗಿ ಯಾರಾದರೂ ಸ್ಪರ್ಧೆ ಮಾಡಿದ್ರೆ ಮತ್ತಷ್ಟು ತಲೆನೋವು. ಅದೇ ರೀತಿಯಾಗಿ ದಾವಣಗೆರೆ, ಶಿವಮೊಗ್ಗ ಹಾಗೂ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಗಳ ಪರಿಸ್ಥಿತಿಯಾಗಿದ್ದು, ಅದರಿಂದ ಪ್ರಬಲ ಜಾತಿಗಳ ಮತಗಳನ್ನ ಸೆಳೆಯುವ ತಂತ್ರಗಾರಿಕೆಯನ್ನ ಈ ಲೋಕ ಅಭ್ಯರ್ಥಿಗಳು ಮಾಡ್ತಿದ್ದಾರೆ. ಇತ್ತ ಕುರುಬ ಸಮುದಾಯದ ಮತಗಳನ್ನ ಟಾರ್ಗೆಟ್ ಮಾಡಿರುವ ಕೇಂದ್ರ ಸಚಿವ, ಹುಬ್ಬಳ್ಳಿ ಧಾರವಾಡ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ, ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಹಾಗೂ ದಾವಣಗೆರೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಹರಿಹರದ ಬೆಳ್ಳೂಡಿ ಬಳಿ ಇರುವಂತಹ ಕನಕ ಗುರುಪೀಠಕ್ಕೆ ಭೇಟಿ ನೀಡಿ ನಿರಂಜನಾನಂದಪುರಿ ಸ್ವಾಮೀಜಿ ಆಶೀರ್ವಾದವನ್ನ ಪಡ್ಕೊಂಡ್ರು. ಮೂವರು ಕೂಡ ಪ್ರತ್ಯೇಕವಾಗಿ ಶ್ರೀಗಳ ಜೊತೆ ಚರ್ಚೆ ನಡೆಸಿ ಆಯಾ ಕ್ಷೇತ್ರದಲ್ಲಿನ ಕುರುಬ ಮತಗಳನ್ನ ಸೆಳೆಯುವ ಪ್ರಯತ್ನ ನಡೆಸಿದ್ರು. ಕಾಗಿನೆಲೆಯ ಪೂಜ್ಯ ಸ್ವಾಮೀಜಿಯವರ ಹುಟ್ಟುಹಬ್ಬನ ಇತ್ತು. ಅವರ ಆಶೀರ್ವಾದನೂ ನನಗೆ ತೆಗೆದುಕೊಳ್ಬೇಕಾಗಿತ್ತು. ಈ ಸಂದರ್ಭದಲ್ಲಿ ನನಗೆ ಅವರಿಗೆ ಭಾಳ ಹಳೆಯ ಸಂಬಂಧಗಳಿದ್ದಾವೆ. ಅವರು ನಮ್ಮನ್ನು ಭಾಳ ಪ್ರೀತಿ ವಿಶ್ವಾಸದಿಂದ ಯಾವತ್ತಲೂ ನೋಡ್ಕೊಂಡಿದ್ದಾರೆ. ಅವರನ್ನು ಭೇಟಿಯಾಗಿ ಆಶೀರ್ವಾದ ತಗೊಳ್ಳೋದು ಈ ಸಂದರ್ಭದಲ್ಲಿ. ಹಾಗಾಗಿ ಇವತ್ತು ಯೋಗ ಪೂಜ್ಯ ಸ್ವಾಮೀಜಿಯವರ ಭೇಟಿ ಮಾಡಿ ಆಶೀರ್ವಾದ ಹೇಳಿ ರಾಜಕೀಯ ಆಶೀರ್ವಾದ ತೊಗೊಂಡಿದ್ದೀನಿ ಅಷ್ಟೇ. ಮತ್ತೇನರ ಎಲ್ಲರ ಆಶೀರ್ವಾದವನ್ನು ತೊಗೊಂಡಿದ್ದೆ. ಅವರು ತುಂಬ ಹೃದಯದಿಂದ ಆಶೀರ್ವಾದವನ್ನು ಮಾಡಿದ್ದಾರೆ. ಇತ್ತ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರಗೆ ಕುರುಬ ಸಮುದಾಯದ ಮುಖಂಡ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಂಟಕವಾಗಿದ್ದು, ಕುರುಬ ಮತಗಳನ್ನ ಬಿಜೆಪಿಯಿಂದ ಸೆಳೆಯುವ ಸಾಧ್ಯತೆ ಹೆಚ್ಚಿದೆ. ಆದ್ರಿಂದ ಶ್ರೀಗಳ ಭೇಟಿ ಮಾಡಿ 1 ಗಂಟೆಗಳ ಕಾಲ ಪ್ರತ್ಯೇಕವಾಗಿ ಚರ್ಚೆ ನಡೆಸಿ ಕುರುಬ ಸಮುದಾಯದ ಮತಗಳನ್ನ ಸೆಳೆಯುವ ತಂತ್ರಗಾರಿಕೆಯನ್ನ ರೂಪಿಸಿದ್ದು, ಈಶ್ವರಪ್ಪನವರನ್ನ ಸಮಾಧಾನ ಪಡಿಸುವ ಕೆಲಸ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸರ್, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಅಭ್ಯರ್ಥಿ ಮಾತ್ರ ಸರ್. ನಾನು ಆ ಥರ ಸಂಧಾನ, ಅಷ್ಟು ದೊಡ್ಡವ್ರ ಬಗ್ಗೆ ಇದೆಲ್ಲದೂ ಕೂಡ ಸಂಘಟನೆ ನೋಡ್ತಾ ಹೊರತು ನನಗೆ ಪಕ್ಷ ಅವಕಾಶ ಕೊಟ್ಟಿದ್ದಾರೆ 4ನೇ ಬಾರಿಗೆ. ಅದನ್ನ ಇಟ್ಕೊಂಡು ಕಾರ್ಯಕರ್ತರ ಮಧ್ಯೆ ಚುನಾವಣೆ ಮಾಡೋದನ್ನು ಬಿಟ್ಟರೆ ಬೇರೆ ಯಾವ ವಿಚಾರದ ಬಗ್ಗೆನೂ ನಾನು ಗಮನಿಸಬೇಕು ಮಾಡ್ಬೋದು ಸರ್. ನಾನೊಬ್ಬ ಜಿಲ್ಲೆಗೆ ಸೀಮಿತವಾದಂಥ ಒಬ್ಬ ಚುನಾಯಿತ ಪ್ರತಿನಿಧಿ. ಆ ಥರ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಯಾವ್ಯಾವ ಬೆಳವಣಿಗೆ ಆಗುತ್ತೋ ಅದು ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಕುರುಬ ಸಮುದಾಯದ ವಿನಯ್ ಕುಮಾರ್ ಕಂಟಕವಾಗಿದ್ದಾರೆ. ಅಹಿಂದ ಸ್ವಾಭಿಮಾನಿ ಚುನಾವಣೆ ಎನ್ನುವ ಹೆಸರಲ್ಲಿ ವಿನಯ್ ಕುಮಾರ್ ಕಾಂಗ್ರೆಸ್ ಬಂಡಾಯವಾಗಿ ನಿಲ್ಲೋದಿಕ್ಕೆ ನಿರ್ಧರಿಸಿದ್ದು, ಇದರಿಂದ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿರುವಂತಹ ಅಹಿಂದ ಮತಗಳು ಛಿದ್ರವಾಗ್ತಿವೆ ಎನ್ನುವ ಭೀತಿಯಿಂದ ಶ್ರೀಗಳ ಆಶೀರ್ವಾದವನ್ನ ಪಡ್ಕೊಂಡು ವಿನಯ್ ಕುಮಾರ್ ಬಂಡಾಯ ಶಮನ ಮಾಡುವಂತೆ ರಿಕ್ವೆಸ್ಟ್ ಮಾಡಿದ್ರು. ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲೆಯ ಹರಿಹರದ ಬಳಿ ಇರುವಂತಹ ಕನಕ ಗುರುಪೀಠದಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಬಿಸಿ ಚರ್ಚೆ ನಡೆದಿದ್ದು, ಎಲ್ಲರೂ ಕೂಡ ಆಯಾ ಕ್ಷೇತ್ರಗಳ ಕುರುಬ ಮತಗಳನ್ನ ಭೇಟಿಯಾಡೋದಿಕ್ಕೆ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.